ಕಥೆಯ ಹೆಸರು ನರಿ ಮತ್ತು ಕೊಕ್ಕರೆ. ಒಂದು ಕಾಡಿನಲ್ಲಿ ಒಂದು ಮೋಸಗಾರ ನರಿ ಇತ್ತು. ಅದು ಬೇರೆಯವರನ್ನು ತೊಂದರೆಗೆ ಸಿಲುಕಿಸಿ ಅವರು ಕಷ್ಟಪಡುವುದನ್ನು ನೋಡಿ ಆನಂದಿಸುತ್ತಿತ್ತು. ಬೇರೆಯವರು ತಮ್ಮ ಹಣೆಬರಹದ ಬಗ್ಗೆ ಬೇಸರಗೊಳ್ಳುವುದನ್ನು ನೋಡಿ ಸಂತೋಷ ಪಡುತ್ತಿತ್ತು. ಅದು ಬೇರೆ ಬೇರೆ ಪ್ರಾಣಿಗಳ ಮನೆಗೆ ಭೇಟಿ ನೀಡಿ ಅವರನ್ನು ತನ್ನ ಮನೆಗೆ ಆಮಂತ್ರಿಸುತ್ತಿತ್ತು. ಅವರು ತನ್ನ ಮನೆಗೆ ಬಂದಾಗ ಅವರನ್ನು ಹಾಸ್ಯ ಮಾಡಿ ಅವರಿಗೆ ಬೇಸರವಾಗುವಂತೆ ಮಾಡುತ್ತಿತ್ತು. ಒಮ್ಮೆ ಕೊಕ್ಕರೆಯೊಂದನ್ನು ತನ್ನೊಂದಿಗೆ ಊಟ ಮಾಡಲು ಆಹ್ವಾನಿಸಿತು. ಕೊಕ್ಕರೆಗೆ ನರಿಯ ಬುದ್ಧಿ ತಿಳಿಯದೆ ಆ ಆಮಂತ್ರಣಕ್ಕೆ ಒಪ್ಪಿಕೊಂಡಿತು. ನರಿಯ ಮನೆಗೆ ಊಟಕ್ಕೆ ಹೋಗಲು ನಿರ್ಧರಿಸಿತು. ಕೊಕ್ಕರೆಯು ನರಿಯ ಮನೆಗೆ ಹೋದಾಗ ನರಿಯು, "ಹೇ ಸ್ನೇಹಿತನೇ, ನಿನಗೆ ಸ್ವಾಗತ. ಈಗ ಊಟ ಮಾಡೋಣವೇ?" ಎಂದಿತು. ನರಿಯು 2 ತಟ್ಟೆಗಳ ತುಂಬ ಬಿಸಿಯಾದ ಪಾಯಸವನ್ನು ತಂದಿಟ್ಟಿತು. ನರಿಯು, "ಏ ಸ್ನೇಹಿತನೇ, ಪಾಯಸವನ್ನು ಆಸ್ವಾದಿಸು" ಎಂದು ಹೇಳುತ್ತಾ ಪಾಯಸವನ್ನು ನೆಕ್ಕಲು ಆರಂಭಿಸಿತು. ಕೊಕ್ಕರೆಯನ್ನು ನೋಡಿ, "ಸ್ನೇಹಿತನೇ, ನಿನಗೆ ಬೇಕಾದಷ್ಟು ಸವಿ, ಸಂಕೋಚ ಬೇಡ" ಎಂದಿತು. ಆದರೆ ಕೊಕ್ಕರೆಗೆ ಪಾಯಸವನ್ನು ಕುಡಿಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದಕ್ಕೆ ಉದ್ದವಾದ ಕೊಕ್ಕಿತ್ತು, ಉದ್ದವಾದ ನಾಲಿಗೆಯಲ್ಲ. ಕೊಕ್ಕರೆಯ ಅಸಹಾಯಕತೆಯನ್ನು ನೋಡಿ ನರಿಯು ಗೇಲಿ ಮಾಡಿ ನಕ್ಕಿತು. ಈಗ ಕೊಕ್ಕರೆಯು ನರಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿತು. ಅದು ನರಿಯನ್ನು ಕೂಡ ಊಟಕ್ಕೆ ಆಹ್ವಾನಿಸಿತು. "ಪ್ರೀತಿಯ ಸ್ನೇಹಿತನೇ, ನೀನು ಕೊಟ್ಟ ಔತಣದಿಂದ ನನಗೆ ಬಹಳ ಸಂತೋಷವಾಗಿದೆ. ನೀನೇಕೆ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬಾರದು?" ಎಂದು ಹೇಳಿ ಹೊರಟು ಹೋಯಿತು. ನರಿಯು ತಾನು ಸಂತೋಷ ಪಡಲು ಮತ್ತೊಂದು ಅವಕಾಶ ಸಿಕ್ಕಿದೆ ಎಂದು ಭಾವಿಸಿ ಮರುದಿನ ರಾತ್ರಿ ನರಿಯು ಕೊಕ್ಕರೆಯ ಮನೆಗೆ ಹೋಯಿತು. ಕೊಕ್ಕರೆಯು, "ಸ್ನೇಹಿತನೇ, ಸ್ವಾಗತ ನಿನಗೆ. ಈಗ ತಾನೇ ಅಡುಗೆ ಆಯಿತು. ನಿನಗಾಗಿ ವಿಶೇಷವಾಗಿ ಅಡುಗೆ ತಯಾರಿಸಿದ್ದೇನೆ. ಬಾ, ಒಟ್ಟಿಗೆ ಊಟ ಮಾಡೋಣ" ಎಂದಿತು. ಉತ್ಸಾಹದಿಂದ ನರಿಯು ಕೊಕ್ಕರೆಯನ್ನು ಲೇವಿಡು ಮಾಡುವ ಸಮಯಕ್ಕಾಗಿ ಕಾಯುತ್ತಿತ್ತು. ಆದರೆ ಕೊಕ್ಕರೆಯು ಪಾಯಸವನ್ನು ಒಂದು ಚಿಕ್ಕ ಬಾಯಿರುವ ಉದ್ದನೆಯ ಹೂಜಿಗಳಲ್ಲಿ ತಂದಿಟ್ಟಿತ್ತು. ಕೊಕ್ಕರೆಯು ಸಂತೋಷದಿಂದ ಪಾಯಸವನ್ನು ಸೇವಿಸುತ್ತಿತ್ತು. ನರಿಗೆ ಸಾಧ್ಯವಾಗಿರಲಿಲ್ಲ. "ಓ ಸ್ನೇಹಿತನೇ, ನೀನು ಇತರರನ್ನು ಗೇಲಿ ಮಾಡುವುದು ಮತ್ತು ಸಂತೋಷ ಪಡುವುದು ಒಳ್ಳೆಯದಲ್ಲ. ಈಗ ನೋಡು, ನಿನಗೆ ತಾನೇ ಅವಮಾನವಾಯಿತು. ಬದುಕನ್ನು ಅರ್ಥ ಮಾಡಿಕೊ. ನಿನ್ನ ಸ್ನೇಹಿತರು ದುಃಖದಲ್ಲಿದ್ದಾಗ ನೀನು ಸಂತೋಷ ಪಡುವುದು ಸರಿಯಲ್ಲ." ನರಿಗೆ ತನ್ನ ತಪ್ಪಿನ ಅರಿವಾಗಿ ಮೌನವಾಗಿ ಹೊರಟು ಹೋಯಿತು. ನೀತಿ: ನಾವು ಮಾಡಿದ ಕೆಲಸದ ಪ್ರತಿಫಲ ನಮಗೆ ದೊರೆಯುತ್ತದೆ.